ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕೊಬ್ಬರಿ ಅಂಟಿನ ಉಂಡೆ ರೆಸಿಪಿನ ಶೇರ್ ಮಾಡ್ತೀನಿ. ಇದನ್ನು ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ, ಹಾಗೆ ಇದು ಹೈ ಪ್ರೋಟೀನ್ ಲಾಡು ಅಂತಲೇ ಹೇಳ್ಬೋದು. ಬಾಣಂತಿಯರಿಗೆ ಕೂಡ ಕೊಡ್ಬೋದು, ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ತೊಗೊಂಡು ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲು ತುಪ್ಪ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಒಣ ದ್ರಾಕ್ಷಿ, ಹಾಗೆ ಬಾದಾಮಿ, ಉತ್ತತ್ತಿ ಕೂಡ ತೊಗೊಂಡಿದ್ದೀನಿ, ಹಾಗೆ ಗೋಡಂಬಿ ಕೂಡ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಹಾಗೆ ಕೊಬ್ಬರಿ ಮೆಜರ್ಮೆಂಟಲ್ಲೇ ನಾನು ಎಷ್ಟು ಬೇಕಲ್ವ ಅಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ, ಸೇಮ್ ಮೆಜರ್ಮೆಂಟಲ್ಲಿ. ಹಾಗೆ ಇದಕ್ಕೆ ಬೇಕಾಗಿದ್ದ ಮೇನ್ ಇಂಗ್ರೀಡಿಯೆಂಟು ಅಂಟಾಗಿದ್ದರಿಂದ ಇಲ್ಲಿ ಅಂಟು ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಆಳ್ವೆ ಕೂಡ ತೊಗೊಂಡಿದ್ದೀನಿ, ಕಲ್ಲಂಗರಿ ಬೀಜ, ಗಸಗಸೆ, ಹಾಗೆ ಏಲಕ್ಕಿ ಪುಡಿ ಮತ್ತು ಲವಂಗ ಮತ್ತು ಜಾಜಿಕಾಯಿ ಇದೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪುಡಿ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಈಗ ದಪ್ಪ ಪ್ಯಾನ್ಗೆ ಈ ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪನ ಕರಗಿಸ್ಕೋಬೇಕು. ತುಪ್ಪ ಚೆನ್ನಾಗಿ ಕರಗಿದ ಮೇಲೇ ನಾವು ಅಂಟಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಬಿಸಿ ಆಗಿದೆ. ಈಗ ನಾನು ಅಂಟಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಅದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈಗ ಫ್ರೈ ಆಗಿದೆ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ಪ್ಯಾನ್ಗೆ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಸ್ನೇಹಿತರೆ, ಅದನ್ನೆಲ್ಲ ಹಾಕ್ಬಿಟ್ಟು ಹುರ್ಕೋತೀನಿ. ಬಟ್ ಗಸಗಸೆ ಮತ್ತು ಏಲಕ್ಕಿ ಪುಡಿ ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳಿ, ಅದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು. ನೋಡಿ, ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋತಾ ಇದ್ದೀನಿ, ಆಳ್ವೆ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಳ್ಳಿ. ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಳ್ಳಿ ಸ್ನೇಹಿತರೆ. ಇದ್ರ ಜೊತೆಯಲ್ಲೇ ನಾನೀಗ ಗಸಗಸೆ ಇರುತ್ತಲ್ಲ, ಗಸಗಸೆ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಕೊಬ್ಬರಿ ಮತ್ತು ಅಂಟಿರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಪೌಡರ್ ಇರುತ್ತಲ್ಲ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಜಸ್ಟ್ ಬೆಚ್ಚಗಾದರೆ ಸಾಕು, ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟೆ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಿದ್ನೆಲ್ಲ ಒಂದು ಸೈಡಲ್ಲಿ ಎತ್ತಿಡೋಣ. ಈಗ ನೆಕ್ಸ್ಟು ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಒಂದೆಳೆ ಪಾಕ ಇರುತ್ತಲ್ಲ, ನಾರ್ಮಲಾಗಿ ನಾವು ಬೇರೆ ಸ್ವೀಟ್ಸಿಗೆಲ್ಲ ಮಾಡ್ತೀವಲ್ಲ ಒಂದೆಳೆ ಪಾಕ, ಆ ಥರ ಬಂದರೆ ಸಾಕು. ಈಗ ನೋಡಿ, ನಾನು 1 ಗ್ಲಾಸ್ ಬೆಲ್ಲ ಹಾಕಿ ಅದಕ್ಕೆ ಬೆಲ್ಲ ಮುಳುಗಷ್ಟು ನೀರು ಹಾಕ್ತಾಯಿದ್ದೀನಿ. ನೀಟಾಗಿ ಬೆಲ್ಲ ಪಾಕ ಬರೋ ತನಕ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಬೆಲ್ಲದ ಪಾಕ ಕನ್ಸಿಸ್ಟೆನ್ಸಿ, ಇಷ್ಟು ಬಂದರೆ ಸಾಕು. ತುಂಬ ಗಟ್ಟಿಯಾಗೂ ಬೇಡ, ತುಂಬ ಮೆದುವಾಗೂ ಬೇಡ. ನೀಟಾಗಿ ಚೆನ್ನಾಗಿ ಒಂದೆಳೆ ಪಾಕ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೀಗ ಶೋಧಿಸ್ಕೊಂಡು ಹಾಕ್ಕೋತಾ ಇರ್ತೀನಿ. ಎಲ್ಲ ಡಸ್ಟು ಅದೆಲ್ಲ ಇರುತ್ತಲ್ಲ, ಬೆಲ್ಲ ಅಷ್ಟು ನೀಟ್ ಇರಲ್ಲ, ಅದಕ್ಕೋಸ್ಕರ ಶೋಧಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ, ಉಂಡೆ ನೀಟಾಗೂ ಬರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂಚೂರು ರೂಮ್ ಟೆಂಪ್ರೇಚರ್ಗೆ ಬರೋ ತನಕ ಬಿಟ್ಕೊಂಡು ನೆಕ್ಸ್ಟು ಉಂಡೆ ಕಟ್ಕೊಳ್ಳಿ, ರೌಂಡಾಗಿ ಉಂಡೆ ಕಟ್ಕೊಳ್ಳಿ. ಇದು ತುಂಬ ಹೈ ಪ್ರೋಟೀನ್ ಲಾಡು, ಸ್ಕಿನ್ಗೆ, ಹೇರ್ಗೆ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಸ್ಕಿನ್ ಪ್ರಾಬ್ಲಮ್ಮು ಅಥವಾ ಹೇರ್ ಫಾಲ್ ಆಗ್ತಿದ್ರೆ ಈ ಹೈ ಪ್ರೋಟೀನ್ ಲಾಡು ತಿನ್ನೋದ್ರಿಂದ ಎಲ್ಲ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಗಿದೆ ಈ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೀವು ಒಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೂ ನೆಕ್ಸ್ಟ್ ಮಾಡೋ ವೀಡಿಯೋಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ನೀವೆಲ್ಲ ಲೈಕು ಸಬ್ಸ್ಕ್ರೈಬ್ ಮಾಡಿದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.